ಹಾಯ್ ನಮಸ್ಕಾರ. ಬೃಂದಾವನ ಸೀರಿಯಲಲ್ಲಿ ಸಂಚಿಕೆ 82ರಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಪುಷ್ಪ ಆಕಾಶ್‌ನ ಫೋಟೋ ಹಿಡ್ಕೊಂಡು ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಆಕಾಶ್ ಅವರೇ, ನನ್ನ ಜೊತೆ ಈಗಲೇ ಸದಾಕಾಲ ಇದ್ದರೆ ತುಂಬ ಖುಷಿ ಪಡ್ತೀನಿ. ನನ್ನ ಕಡೆಯಿಂದ ನಿಮಗೆ ಏನು ತೊಂದರೆ ಆಗಲ್ಲ ಕಾಲೇಜಿಗೆ. ನೀವು ಚೆನ್ನಾಗಿ ಓದಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ. ನೀವು ಕಾಲೇಜಿಂದ ಬಂದಾಗ ಒಂದು ಸ್ಮೈಲ್ ಮುಖ ಮಾಡಿದ್ರೆ ಸಾಕು, ತನ್ನ ಮೇಲೆ ಇಟ್ಟಿರೋ ಪ್ರೀತಿ ನಾನು ವ್ಯಕ್ತಪಡಿಸ್ಕೊಂಡಿದ್ದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಸಹನಾ ಆಕಾಶ್ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅದೇ ಟೈಮ್‌ಗೆ ಮಿಂಚು ಹೇಳ್ತಾಳೆ, "ಸಹನಾ ಒಂದ್ ನಿಮಿಷ ನಿಂತ್ಕೋ. ಅವ್ನು ಮಾಡಿರೋದು ಸರಿಯಾಗೇ ಇದೆ. ಅದೇನಂತ ನಿಂಗೆ ಗೊತ್ತಾ?" ಅಂತೆಲ್ಲ ಹೇಳ್ತಾಳೆ. ಅದಾದ್ಮೇಲೆ ಮಿಂಚು ಪ್ರತಿಯೊಂದು ಕೂಡ ಅಲ್ಲಿ ನಡೆದಿರೋದ್ ಬಗ್ಗೆ ಹೇಳ್ತಾಳೆ. ಅದಾದ್ಮೇಲೆ ಸಹನಾ, "ಅಯ್ಯೋ! ನಾನು ಮಾಡಿದ್ದು ತಪ್ಪಾಯ್ತು. ಸಾರಿ ಕೇಳಬೇಕು" ಅಂತ ಅವಳ ಮನಸ್ಸಲ್ಲೇ ಅಂದ್ಕೊಂತಾಳೆ. ಅದಕ್ಕೋಸ್ಕರ ನಾನೀಗ ಹೋಗಿ ಸಾರಿ ಕೇಳಲೇಬೇಕು ಅಂತೆಲ್ಲ ಸಹನಾ ಹೇಳ್ತಾಳೆ. ಹಾಗಿದ್ರೆ ಈಗಲೇ ಹೋಗಿ ಸಾರಿ ಕೇಳೋಣ ಬಾ ಅಂತ ಮಿಂಚು ಹೇಳ್ತಾಳೆ. ಇಲ್ಲಿ ಆಕಾಶ್ ಹತ್ರ ಹುಡುಗಿ ಬರ್ತಾಳೆ. ಬಂದು ನಿಮಗೆ ತುಂಬಾ ಉಪಕಾರ ಆಯ್ತು ಮತ್ತೆ ಹೆಲ್ಪ್ ಕೂಡ ಆಯ್ತು. ಥ್ಯಾಂಕ್ಸ್ ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಆಕಾಶ್‌ಗೆ ನೆನಪಾಗುತ್ತೆ, ಅಯ್ಯೋ! ಚಾರುಲಗೋಸ್ಕರ ನಾನು ಪುಷ್ಪನ ಹಿಂಗೆಲ್ಲ ಬೈದ್ಬಿಟ್ಟೆ ಅಂದ್ಬಿಟ್ಟು ಅವಳಿಗೆ ಸಾರಿ ಕೇಳಬೇಕು ಅಂತ ಕಾಲ್ ಮಾಡ್ತಾನೆ. ಅದೇ ಟೈಮ್‌ಗೆ ಪುಷ್ಪ ಕೂಡ ಕಾಲ್ ಮಾಡ್ತಾಳೆ. ಇಬ್ಬರು ಕಾಲ್ ಮಾಡಿದಾಗ ಅದು ಬಿಸಿ ಬರುತ್ತೆ. ಓಹ್! ಅವ್ರ ಅಣ್ಣಂಗೆಲ್ಲೋ ಕಾಲ್ ಮಾಡಿರ್ಬೇಕು ಅಂದ್ಕೊಂಡು ಅವ್ನು ಮತ್ತೆ ಕಾರನ್ನ ತಗೊಂಡು ಹೋಗಕ್ಕೆ ರೆಡಿ ಆಗ್ತಾನೆ. ಅದೇ ಟೈಮ್‌ಗೆ ಸಹನ ಮತ್ತೆ ಮಿಂಚು ಕೂಡ ಸಾರಿ ಕೇಳ್ಬೇಕಂತ ಬರ್ತಾರೆ. ಅಷ್ಟರಲ್ಲಿ ಅವನು ಹೋಗ್ಬಿಡ್ತಾನೆ. ಅವರು ಕೂಡ ಓಡಿ ಬರ್ತಾರೆ. ಬಟ್ ಅದು ಅವನಿಗೆ ಕೇಳಿಸೋದಿಲ್ಲ. ಆದ್ರೆ ಇಲ್ಲಿ ಗಿರ್ಜಾ ಮತ್ತೆ ಗಂಡ ಇಬ್ರು ಕೂಡ ಕಿತ್ತಾಡ್ತಾ ಇರ್ತಾರೆ. ದುಡ್ಡಿನ ವಿಷಯದಲ್ಲಿ ನಾನು ಹೆಂಗೋ ಹೋಗಿ ಅಮೌಂಟನ್ನ ತಂದು ಕೊಡ್ತಿದ್ದೆ. ಅದಕ್ಕೂ ಕೂಡ ನೀವು ಬಿಡೋದಿಲ್ಲ ಅಂತೆಲ್ಲ ಇದ್ರ ಬಗ್ಗೆ ಜಗಳ ನಡೀತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಆಕಾಶ್ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಪುಷ್ಪ ಅಡ್ಡ ಆಗ್ತಾಳೆ. "ಆಕಾಶ್ ಅವರೇ, ನಾನು ಮಾಡಿರೋ ಕೆಲಸ ನೋಡಿದ್ರೆ ನೀವು ತುಂಬಾ ಖುಷಿ ಪಡ್ತೀರಾ. ನೀವು ಯಾವ ರೀತಿ ಹೇಳಿದ್ರೋ ಅದೇ ರೀತಿ ಮಾಡಿದ್ನಿ" ಅಂತೆಲ್ಲ ಹೇಳ್ತಾಳೆ. "ಏನ್ರಿ ಅದು?" ಅಂತ ಹೇಳ್ತಾಳೆ. ಅದಾದ್ಮೇಲೆ ಒಳಗೆ ಬಿಡ್ತಾಳೆ. ಒಳಗೆ ಬಿಟ್ಟ ತಕ್ಷಣ ಪ್ರತಿಯೊಂದು ಬಟ್ಟೆ ಕೂಡ ಅವಳು ಹ್ಯಾಂಗರಲ್ಲಿ ಹಾಕಿ ಇಟ್ಟಿರ್ತಾಳೆ. ನೀವು ಹೇಳಿದ್ರಲ್ಲ ಹ್ಯಾಂಗರಲ್ಲಿ ಹಾಕಿ ಇಡಬೇಕು ಅಂತ, ಅದಕ್ಕೋಸ್ಕರ ಪ್ರತಿಯೊಂದು ಕೂಡ ಇದೇ ರೀತಿ ಇಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಅದಾದ್ಮೇಲೆ ಅವ್ನು ನೋಡ್ತಾನೆ, ವಾವ್! ಎಂಥ ಒಳ್ಳೆ ಕೆಲಸ ಮಾಡ್ತೀರ ಅಂತೆಲ್ಲ ಕೈ ಕೊಟ್ಟು ಥ್ಯಾಂಕ್ಸ್ ಹೇಳ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಆಕಾಶ್‌ಗೆ ಸಿಟ್ಟು ಬರುತ್ತೆ. "ನಿಮಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಾನು ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ಅಲ್ಲ, ಒಂದು ಬಟ್ಟೆ ಅಥವಾ ಸೂಟನ್ನು ಮಾತ್ರ ಹ್ಯಾಂಗರಲ್ಲಿ ಇಡಿ ಅಂತಂದ್ರೆ ಪ್ರತಿಯೊಂದು ಕೂಡ ಇಟ್ಟಿದ್ದೀರಲ್ಲ, ನಿಮ್ಗೇನು ಅರ್ಥ ಆಗುತ್ತೋ ಇಲ್ವೋ?" ಅಂತೆಲ್ಲ ಬೈತಾ ಇರ್ತಾನೆ. ಅದಾದ್ಮೇಲೆ ಪುಷ್ಪ ಸುಮ್ಮನೆ ಅಳ್ತಾ ನಿಂತ್ಕೊಂತಾಳೆ. "ನಿಮ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೋ ಇಲ್ವೋ? ನಂಗಂತೂ ಒಂದು ಅರ್ಥ ಆಗ್ತಿಲ್ಲ" ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಆಕಾಶ್ ಹೊರಗಡೆ ಬಂದು ಯೋಚನೆ ಮಾಡ್ತಾನೆ. ಇವಳಿಗೆ ಹೇಳಿ ಹೇಳಿ ನನಗೆ ತಲೆ ಕೆಟ್ಟೋಯ್ತು. ಹೇಳ್ದಂಗೂ ಮಾಡೋದಿಲ್ಲ ಅಥವಾ ಸ್ವಂತ ಬುದ್ಧಿನೂ ಇಲ್ಲ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂತಾನೆ. ಅದಾದ್ಮೇಲೆ ಸಹನಾ ಫೋಟೋ ತಕೊಂಡು, "ನೀವೇ ನಂಗೆ ಸರಿಯಾದ ಜೋಡಿ. ನಿಮ್ ಬಿಟ್ರೆ ನಮಗೆ ಬೇರೆ ಯಾರೂ ಇಲ್ಲ" ಅಂತೆಲ್ಲ ಮನಸ್ಸಲ್ಲೇ ಅಂದ್ಕೊಂಡು ಅವಳ ಫೋಟೋ ನೋಡ್ತಾ ನಿಂತ್ಕೊಂತಾನೆ. ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.